ನಮಸ್ತೆ, ವೆಲ್ಕಮ್ ಟು ಮೈ ಒನ್ ಮೋರ್ ವ್ಲಾಗ್. ಇದು ದುಬೈ ಟ್ರಿಪ್ಪಿನ ಡೇ 2 ವ್ಲಾಗ್ ಆಗಿರುತ್ತೆ. ನಾವು ಬಂದಿರೋದೇ ಬೆಳಿಗ್ಗೆನೆ ದುಬೈ ಫ್ರೇಮ್ನ ನೋಡೋದಕ್ಕೆ. ದುಬೈ ಫ್ರೇಮ್ಗೆ ನೋಡೋದಕ್ಕೆ ನಾವು 11 o'clock ಬಂದಿದ್ವಿ. ಇಲ್ಲಿ ದುಬೈ ಫ್ರೇಮ್ ಮತ್ತೆ ಬೀಚ್ ಮತ್ತೆ ಕಿಂಗ್ಸ್ ಮನೆ ಹತ್ರ ಮತ್ತೆ ಬುರ್ಜ್ ಖಲೀಫಾ ಇಷ್ಟನ್ನು ಕೂಡ ನಾವು ನೋಡ್ತೀವಿ ಒಂದ್ ದಿನದಲ್ಲಿ. ನಾವಿವಾಗ 11 o'clock ನಾವು ಹೋಟೆಲ್ನ ಬಿಟ್ಟು ನಾವಿಲ್ಲಿಗೆ ಬರೋಕ್ಕೆ 30 to 45 minutes ಟೈಮ್ ತಗೊಂಡಿದೆ. ಸೊ ಇಲ್ಲಿ ಒಳಗಡೆ ಟಿಕೆಟ್ನ ಎಲ್ಲನೂ ತೋರಿಸಿ ಒಳಗಡೆ ಬರಬೇಕಿತ್ತು. ಸ್ವಲ್ಪ ರಶ್ ಇತ್ತು, ಯಾಕಂದರೆ ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಟೂರಿಸಮ್ ಜಾಸ್ತಿ ಇತ್ತಂತೆ. ಸೊ ನಾವು ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ರಿ, ಹಂಗೆ ವಿಡಿಯೋಸು ಫೋಟೋಸು ಎಲ್ಲನೂ ಫ್ರೇಮ್ ಹತ್ರ ತಗೊಂಡ್ವಿ. ಅದಾದಮೇಲೆ ಇದು ಗೋಲ್ಡ್ ಪ್ಲೇಟೆಡ್ ಕಾಣಿಸ್ತಿದೆಯಲ್ಲ, ಇದು ಗೋಲ್ಡ್ ಪ್ಲೇಟು. ಇದು ಫ್ರೇಮು ಗೋಲ್ಡಿಂದ ಮಾಡಿರೋದಲ್ವಂತೆ, ಇದು ಗೋಲ್ಡ್ ಪ್ಲೇಟೆಡ್ ಅಂತೆ ಶೀಟ್ ಇದು. ಅದನ್ನು ಶೀಟಾಗಿ ಅದ್ರ ಮೇಲೆ ಅವರು ಪೇಸ್ಟ್ ಮಾಡಿರೋದಷ್ಟೇ ಅಂತೆ. ಅದನ್ನು ದುಬೈ ಫ್ರೇಮ್ ಮುಂದೆ ಈ ರೀತಿ ಕಾಣಿಸುತ್ತೆ. ವ್ಯೂ ಅನ್ನೋದು ಸ್ವಲ್ಪ ಗ್ರೀನರೀಸ್ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಗ್ರೀನರೀಸ್ ಅಂತ ಇಟ್ಟಿದ್ದಾರೆ. ಸ್ವಲ್ಪ ಗ್ರೀನರೀಸು ಮತ್ತು ಒಂದು ಸ್ವಲ್ಪ ನೀರು, ವಾಟರು ಇದೆಲ್ಲನೂ ಇಟ್ಟಿದ್ದಾರೆ. ನಾವಿಲ್ಲಿ ಎಂಟರ್ ಆಗ್ತಿದ್ದೀವಿ. ಎಂಟರ್ ಆಗೋಕ್ಕೆ ಈ ರೀತಿ ಪುಷ್ ಮಾಡ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಎಂಟರ್ ಆದಂಗೆ ಫೋಟೋಸ್ ಹಿಡಿತಾರೆ. ಬಟ್ ನಮಗೇನು ಫೋಟೋಸ್ನ ನಾವು ತಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಜಾಸ್ತಿ ಅನಿಸ್ತು. ಅದಾದಮೇಲೆ ನಾವು ಒಂದು ಫ್ಲೋರ್ ಮೇಲೆ ಹೋದ್ಮೇಲೆ ದುಬೈ ಫ್ರೇಮ್ ಒಳಗೆ ಎಂಟ್ರಿ ಆಗೋದು. ಬಟ್ ಮೇಲೆ ಹೋಗಲ್ಲ, ಜಸ್ಟ್ ಎಂಟ್ರಿ ಆಗೋದಷ್ಟೇನೆ. ಒಂದು ಫ್ಲೋರ್ ಮೇಲೆ ಹೋದರೆ ಈ ರೀತಿ ಇರುತ್ತೆ. ಈ ರೀತಿ ಒಳಗಡೆ ಹೋಗೋದು. ಈ ರೀತಿ ಒಳಗಡೆ ಹೋದ್ಮೇಲೆ ಓಲ್ಡ್ ದುಬೈ ಹೆಂಗಿರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ಅರಬಿಕಲ್ಲಿ ಹೇಳ್ತಾ ಇರ್ತಾರೆ. ಬಟ್ ನಮಗೆ ಅರಬಿಕ್ ಅರ್ಥ ಆಗಲ್ವಲ್ಲ, ಹಂಗಾಗಿ ಸ್ಲೈಡಲ್ಲೇ ಹಾಕಿದ್ರು. ನಾವು ಅದನ್ನು ನೋಡಿ ನಮಗೆ ಅರ್ಥ ಆಯ್ತು ಅಷ್ಟೇನೆ. ಅಂದರೆ ಯಾವ ರೀತಿ ಇದ್ರು ಅವರೆಲ್ಲದೂ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಆದರೆ ಕ್ಯಾಮಲ್ಸಿಂದ ಅವಾಗ ಓಡಾಡ್ತಿದ್ರು. ಕ್ಯಾಮಲ್ಸ್ ಮತ್ತು ಡೆಸರ್ಟ್ ಜಾಸ್ತಿ ಇತ್ತು, ಗ್ರೀನರೀಸ್ ಜಾಸ್ತಿ ಇರಲಿಲ್ಲ. ಅವ್ರು ಯಾವುದೂ ಪ್ಲ್ಯಾಂಟ್ ಕೂಡ ಬೆಳೆಯೋಕ್ಕೆ ಆಗ್ತಿರ್ಲಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಇತ್ತು. ಅಷ್ಟೊಂದು ಅನಿಮಲ್ಸು ಕೂಡ ಇರಲಿಲ್ಲ ಇಲ್ಲಿ ಅಂತ. ಸೊ ಇದನ್ನೆಲ್ಲದನ್ನು ನೋಡ್ತಾ ಮುಂದೆ ಹೋಗ್ತಾ ಅಲ್ಲೆಲ್ಲನೂ ಅದನ್ನು ಡೆಮೋ ಇಟ್ಟಿದ್ರು. ನೋಡ್ಬೋದು ನೀವು ಅವ್ರು ಅವಾಗೆಲ್ಲ ಯಾವ ರೀತಿ ಇದ್ರು ಅಂತ ಹೇಳ್ಬಿಟ್ಟು ಡೆಮೋ ನಮ್ಮ ಎಕ್ಸಿಬಿಷನಲ್ಲೆಲ್ಲ ಯಾವ ರೀತಿ ಇರ್ತಾರೋ ಆ ರೀತಿ. ಇದೆಲ್ಲ ಅವರು ಆವಾಗ ಈ ರೀತಿ ಇದ್ರಂತೆ. ಅವರು ಈ ರೀತಿ ಬಿಲ್ಡ್ ಮಾಡಿಕೊಂಡು ಈ ರೀತಿ ಇದ್ರಂತೆ. ಟೈಲರ್ ಮಿಷಿನ್ಸ್ ಆಗಿರ್ಬೋದು, ಅವ್ರು ಓದೋದಾಗಿರ್ಬೋದು, ಗ್ರೋಸರಿ ಶಾಪ್ಸು, ಮತ್ತು ಅವರು ಏನೇನು ತಿಂತಿದ್ರು ಇದನ್ನೆಲ್ಲದನ್ನು ಇಟ್ಟಿದ್ರು.
ಅದನ್ನೆಲ್ಲ ನೋಡ್ತಾನೆ ಲಿಫ್ಟ್ ಸಿಗುತ್ತೆ ನಮಗೆ. ಲಿಫ್ಟಲ್ಲಿ ಎಷ್ಟು ಬೇಗ ನಾವು ಮೇಲೆ ಹೋಗ್ತೀವಿ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡ್ತಾ ಇರ್ಬೋದು ನೀವು, ನಾವು ಫಾಸ್ಟ್ ಮೋಷನು ಏನೂ ಇಟ್ಟಿಲ್ಲ. ನಾನು ಹೆಂಗೆ ವಿಡಿಯೋ ತೆಗ್ದಿದ್ದೀನೋ ಅದರಲ್ಲೇ ತೋರಿಸಿದ್ದೀನಿ. ಜಸ್ಟ್ ಸೆಕೆಂಡ್ಸ್ ಟು ಸೆಕೆಂಡ್ಸಲ್ಲಿ ಲಿಫ್ಟು 2 2 3 3 ಆ ಥರ ಫ್ಲೋರ್ಸ್ ಪಾಸ್ ಆಗ್ತಾ ಹೋಗುತ್ತೆ. ಇದು ಓಲ್ಡ್ ದುಬೈ. ನಮಗೆ ಈ ಥರ ಮೇಲೆ ಹೋಗಬೇಕಾದ್ರೆ ಓಲ್ಡ್ ದುಬೈ ಕಾಣಿಸುತ್ತೆ, ಮತ್ತು ಕೆಳಗಡೆ ಬರಬೇಕಾದ್ರೆ ನ್ಯೂ ದುಬೈ ಕಾಣಿಸುತ್ತೆ. ನೋಡ್ತಿರ್ಬೋದು ನೀವು, ಚೆನ್ನಾಗಿ ಅಬ್ಸರ್ವ್ ಮಾಡ್ತಿರ್ಬೋದು ಓಲ್ಡ್ ದುಬೈ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಈ ಥರ ಸ್ವಲ್ಪ ಗ್ರೀನರೀಸು, ಈ ರೀತಿ ರೋಡ್ಸ್ ಅಷ್ಟೇನೆ. ಈ ರೀತಿ ಅಷ್ಟೊಂದು ದೊಡ್ಡದಾಗಿ ಏನು ಕನ್ಸ್ಟ್ರಕ್ಷನ್ ಅನ್ನೋದು ಏನೂ ಇಲ್ಲ. ಈ ರೀತಿ ಓಲ್ಡ್ ದುಬೈ ಇದೆ. ಮತ್ತೆ ನೋಡ್ತಾ ಇರ್ಬೋದು, ಈ ರೀತಿ ಲಿಫ್ಟಿಂದ ಬಂದಿದ ತಕ್ಷಣ ನಮಗೆ ಈ ರೀತಿ ವ್ಯೂ ಸಿಗುತ್ತೆ. ನಮಗೆ ಫ್ರೇಮ್ ಅಂದರೆ ಅದು ಕೆಳಗಡೆ ಎಲ್ಲ ಫುಲ್ಲು ಗ್ಲಾಸಲ್ಲೇ ಇರುತ್ತೆ. ನಮಗೆ ಕೆಳಗಡೆ ವ್ಯೂ ಎಲ್ಲದೂ ಕೂಡ ನೋಡೋದಕ್ಕೆ. ನನ್ನ ಮಗಳಿಗೆ ಹೇಳ್ತಿದ್ದೀನಿ ನಡ್ಕೊಂಡು ಬಾ ಅಂತ. ಅವಳು ಅಷ್ಟೊಂದೇನು ಇಷ್ಟಪಟ್ಟೇನು ನಡ್ಕೊಂಬಂದಿಲ್ಲ, ಯಾಕಂದರೆ ಸ್ವಲ್ಪ ನಿದ್ದೆ ಕೂಡ ಬಂದಿತ್ತು. ಚೆನ್ನಾಗಿತ್ತು ನೋಡೋದಕ್ಕೆ ಒಂಥರ ಫ್ರೇಮ್ನ. ವ್ಯೂ ಅನ್ನೋದು ಬಂದು ಈ ರೀತಿ ಇರುತ್ತೆ. ನೋಡ್ತಾ ಇರ್ಬೋದು, ಫುಲ್ಲು ದೊಡ್ಡ ದೊಡ್ಡ ಬಿಲ್ಡಿಂಗ್ಸಲ್ಲೇ ನಾವು ಒಂದು ಅಪಾರ್ಟ್ಮೆಂಟ್ ಥರ ಇದೆಯಲ್ಲ, ಒಂದು ಬಿಲ್ಡಿಂಗ್ ಇದೆಯಲ್ಲ, ಅದರಲ್ಲಿ ಕಾರ್ ಶೋರೂಮ್ ಇರುತ್ತಂತೆ, ಜ್ಯುವೆಲರಿ ಶಾಪ್ಸ್ ಇರುತ್ತಂತೆ, ಹೋಟೆಲ್ಸ್ ಇರುತ್ತಂತೆ, ಅಪಾರ್ಟ್ಮೆಂಟ್ಸ್ ಇರುತ್ತಂತೆ, ಮತ್ತು ಕಾರ್ ಶೋರೂಮು, ಈ ರೀತಿ ಕೈಂಡ್ಸ್ ಆಫ್ ಇದೆಲ್ಲನೂ ಇರುತ್ತಂತೆ ಅಲ್ಲಿ. ಮತ್ತೆ ನೋಡ್ತಿರ್ಬೋದು ಫ್ರೇಮ್ ಒಳಗಡೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಅಷ್ಟೇನೇನೆ ಫ್ರೇಮ್ ಒಳಗಡೆ ಇರೋದು, ಎಂಥದೂ ಇರಲ್ಲ, ಗ್ಲಾಸ್ ಮಾತ್ರ ಇರುತ್ತೆ. ಅದರಲ್ಲಿ ನಾವು ವ್ಯೂ ಮಾಡ್ಬೋದು ಅಷ್ಟೇನೇನೆ. ಇದು ಬಿಟ್ಟರೆ ಬೇರೆ ಎಂಥದೂ ಇರಲ್ಲ. ಇದನ್ನ ನೋಡೋಕ್ಕೆ ನಾವು ಫ್ರೇಮ್ ಅಂತ ಹೇಳ್ಬಿಟ್ಟು ಹೋಗ್ತೀವಿ ಅಷ್ಟೇನೇನೆ. ಮತ್ತೆ ಒಂದೆರಡು ಫೋಟೋಸ್ನ ಅವರೇ ಕ್ಯಾಪ್ಚರ್ ಮಾಡಿ ಹಿಡಿದು ಕೊಡ್ತಾರೆ ಫ್ರೇಮ್ ಹಾಕ್ಸೋಕ್ಕೆ. ಕೆಳಗಡೆ ಹೋಗಿ ಅಲ್ಲಿ ಫ್ರೇಮ್ ಹಾಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಬಜೆಟ್ ಅಂತೂ ತುಂಬ ಜಾಸ್ತಿ ಇರುತ್ತೆ. ದಿರಮ್ ಅಂತ ಹೇಳ್ತಾರೆ, 80 ದಿರಮ್, 110 ದಿರಮ್, 120 ದಿರಮ್, ಈ ರೀತಿ ಇರುತ್ತೆ. ನಾವು ತಗೊಳ್ಳೋಕೆ ಹೋಗಲಿಲ್ಲ. ನೋಡ್ತಿರ್ಬೋದು, ಈ ಕೆಳಗಡೆ ಬರಬೇಕಾದ್ರೆ ಇದು ನ್ಯೂ ದುಬೈ ನೋಡ್ತಿರ್ಬೋದು. ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿದೆ, ಯಾವ ರೀತಿ ರೋಡ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಯಾವ ರೀತಿ ಬಿಲ್ಡಿಂಗ್ಸ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಇವರು ಬೇಗ ಅಪ್ಡೇಟ್ ಆಗ್ತಾ ಇರ್ತಾರೆ. ಇವ್ರಿಗೆ ಇನ್ಕಮ್ ಸೋರ್ಸ್ ಏನಂತೆ, ನಮ್ಮ ಥರ ಟೂರಿಸಮ್ ಹೋಗೋದೇ ಇವ್ರಿಗೆ ಇನ್ಕಮ್ ಸೋರ್ಸು. ಮತ್ತು ಒಂದು ಕಂಪನೀಸು ಅದೊಂದು ಇದಿರುತ್ತೆ ಅಷ್ಟೇನೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇರೋಲ್ಲ. ಯಾಕಂದರೆ ಅವರು ಅಗ್ರಿಕಲ್ಚರ್ ಆಗಲಿ ಏನೂ ಮಾಡಲ್ವಲ್ಲ, ಹಾಗಾಗಿ ಅಷ್ಟೊಂದು ಅವರಿಗೇನು ಇನ್ಕಮ್ ಅನ್ನೋದು ಬರಲ್ವಂತೆ. ಸೊ ನಮ್ಮ ಟೂರಿಸಮ್ ಇಂದನೇ ಅವ್ರು ಇಷ್ಟೊಂದೆಲ್ಲನೂ ಬಿಲ್ಡ್ ಮಾಡ್ಕೊಂಡು ಇಷ್ಟೊಂದೆಲ್ಲನೂ ಇದು ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ತುಂಬ ಖುಷಿ ಆಗುವಂಥ ವಿಷಯ. ಮತ್ತು ಬೇಗ ಅಪ್ಡೇಟ್ ಕೊಡ್ತಾರೆ ಅವರು, ನಮ್ಮ ಥರ ಲೇಟಾಗಿ ಕೊಡೋಲ್ಲ. ಬಿಕಾಸ್ ಅವ್ರು ಒಂದೇ ಕಿಂಗ್ ಅಲ್ವಾ, ಅವ್ರದ್ದೇ ರೂಲು, ಅವ್ರದ್ದೇ ಎಲ್ಲನೂ ಆಗಿರುತ್ತಲ್ವ. ಹಾಗಾಗಿ ಅವರು ಬೇಗ ಎಲ್ಲದೂ ಫಿನಿಶ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕಂದರೆ ಅವ್ರು ಡೇ ನೈಟ್ 24/7 ಅವ್ರ ಕೆಲಸ ನಡೀತಾನೆ ಇರುತ್ತಂತೆ. ಇದು ಫ್ಯೂಚರ್ ಹಾಸ್ಪಿಟಲ್ ಅಂತೆ. ಹಾಸ್ಪಿಟಲ್ ಈ ಥರ ಇರುತ್ತೆ ಫ್ಯೂಚರು ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. US ಕಂಟ್ರೀಸ್ ರೋಡ್ ಕೂಡ ಸೇಮ್ ಇದೇ ತರ ಇರ್ತದ. US ರೋಡ್ಸ್, US ರೋಡ್ಸ್ ಇದೇ ತರ ಇರುತ್ತೆ ಅನ್ಸುತ್ತಲ್ಲ. ಯಾಕಮ್ಮ
ಪ್ರಾಪರ್ಟಿ ಅನೌನ್ಸ್ ಆಗಿದ್ದ ದಿವಸನೇ ಆ ಪ್ರಾಪರ್ಟಿ ಸೋಲ್ಡ್ ಔಟ್. ಅನೌನ್ಸ್ ಆಗಿದ್ದ ದಿವಸ ಅದೇ ದಿವಸ ಸೋಲ್ಡ್ ಔಟ್. ಇನ್ನು ಕನ್ಸ್ಟ್ರಕ್ಷನ್ ಆಗಿಲ್ಲ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಲ್ಲ ಸರ್. ಖಾಲಿ ಪ್ರಾಪರ್ಟಿ ಅನೌನ್ಸ್ ಆಗಿದ್ದು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋ ಮುಂಚೆ. ನೋಡಿ ಈ ತರ ಸ್ಟೇಷನ್ ಇರುತ್ತೆ ಅಂತ ನಾನು ಹೇಳಿದ್ದು. ನಿಮ್ ಹೋಟೆಲ್ ಹಿಂದ್ಗಡೆ ಒಂದಿದೆ ಈ ತರದ್ದು, ಓಡಿಸ್ಬೇಕಂದ್ರೆ ऐसे जा सकता है, ओपन हुआ है अभी, सीधा ओपन हो गया, पार्किंग ओपन हो गया. ऐसे जाके लेफ्ट जाओगे ना, उधर ही पार्किंग है. देखो ओपन हो गया, पूरा खुल गया है. ಈ ಬಿಲ್ಡಿಂಗು ಹೆಂಗಿದೆ ಅಂತಂದ್ರೆ ನೋಡ್ತಿರ್ಬೋದು ನೀವೇನೆ, ವಾವ್ ಅಂತ ಅನ್ಬೋದು, ಆ ತರ ಬಿಲ್ಡ್ ಮಾಡಿದ್ದಾರೆ. ಅದಕ್ಕೆ ಹ್ಯಾಂಗಿಗೆ ಹಿಡ್ಕೊಳಕ್ಕೆ ಮೇಲೆ ಆಗ್ಲಿ ಕೆಳಗಡೆ ಆಗ್ಲಿ ಏನು ಇಲ್ಲ ಗ್ರಿಪ್ಪಿಗೆ. ಜಸ್ಟ್ ಆ 2 ಬಿಲ್ಡಿಂಗ್ಸ್ ನ ಮಾತ್ರ ಅದಕ್ಕೆ ಗ್ರಿಪ್ ಅಂತಾನೆ ಹೇಳ್ಬೋದು. ನಿಮ್ಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಅಷ್ಟೇನೆ. ದೆನ್ ಅದಾದ್ಮೇಲೆ ನಾವು ಬಂದಿದ್ದು ಬೀಚಿಗೆ. ಬೀಚ್ ಅಂತೂ ಸಖತ್ತಾಗಿತ್ತು. 10 to 15 ಮಿನಿಟ್ಸ್ ಅಷ್ಟೇ ನಾವು ಬೀಚಲ್ಲಿ ಇದ್ದಿದ್ದು, ಜಾಸ್ತಿ ಇರೋಕ್ಕಾಗಲಿಲ್ಲ. ಯಾಕಂದರೆ ನಾವಲ್ಲಿ ಆಟ ಆಡಲಿಕ್ಕೂ ಬಿಡಲಿಲ್ಲ. ಬಿಕಾಸ್ ಮಣ್ಣೆಲ್ಲ ಆಗುತ್ತೆ ಕಾರಿಗೆ, ನೀರೆಲ್ಲ ಮುಟ್ಬೇಡಿ ಅಂತ ಫಸ್ಟೇ ಗೈಡ್ ಹೇಳಿಬಿಟ್ಟಿದ್ರು. ಬಿಕಾಸ್ ಅವರೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರಲ್ಲ, ಮತ್ತೆ ಅವರಿಗೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಹಂಗಾಗಿ ಅವರು ಅಲೋ ಇಲ್ಲ ನಿಮಗೆ ಬೀಚು. ಮತ್ತು ನಮ್ಗೆ ಇದರಲ್ಲೂ ಅಷ್ಟೇ ಬೀಚ್ ಇರಲಿಲ್ವಂತೆ, ಹಾಗಾಗಿ ಕೊಟ್ಟಿಲ್ಲ. ಗೈಡು ಅವ್ರು ಹೆಂಗೆ ಗೊತ್ತಾ, ಎಷ್ಟು ಹೇಳಿರ್ತಾರೋ ಅವ್ರು ಅಷ್ಟನ್ನೇ ಮಾಡೋದು. ಅದನ್ನು ಬಿಟ್ಟು ಜಾಸ್ತಿ ಅವರು ನಮಗೆ ಎಕ್ಸ್ಪ್ಲೋರ್ ಆಗಿ ತೋರ್ಸೋಕ್ಕೂ ಹೋಗಲ್ಲ, ಇದು ಮಾಡೋಕ್ಕೆ ಹೋಗಲ್ಲ. ನಾವು ಎಷ್ಟು ಪ್ಯಾಕೇಜ್ ಇರುತ್ತೋ ಅಷ್ಟರಲ್ಲೇ ಬಿಟ್ಟರೆ ಏನು ತೋರ್ಸಕ್ಕೆ ಹೋಗಲ್ಲ. ಇಲ್ಲಿ ಪಾರಿವಾಳ, ಬಾತುಕೋಳಿ ಎಲ್ಲನೂ ಇತ್ತ. ಅದನ್ನು ನನ್ನ ಮಗಳು ನೋಡ್ತಿದ್ಲು. ಅವ್ರು ಊಟ ಹಾಕ್ತಿದ್ವು, ಅದನ್ನು ನೋಡ್ತಿದ್ಲು ಅವಳು. ಮಾಡಿದ್ದಾರೆ. ಇಲ್ಲೊಂದು ರೆಸ್ಟೋರೆಂಟ್ ಇದೆ ಶಿಪ್ ತರ ಇವರು. ಇಲ್ಲಿ ಮೇಲೆ ಲೆಫ್ಟ್ ಅಲ್ಲಿ ನೋಡಿ. ಹಾ, ಅದು ಆಕ್ಚುಲಿ ರೆಸ್ಟೋರೆಂಟ್ ಅಲ್ಲ, ಹೋಟೆಲ್ ಟವರ್ ಅದು. ಅದು ಸ್ಕೈ ಅಡ್ರೆಸ್ ಹೋಟೆಲ್ ಅದು. ಓಕೆ, ಮೇಲ್ಗಡೆ ಸ್ಕೈ ವಾಕ್ ಇದೆ ಅಂಡ್ ಗ್ಲಾಸ್ ಸ್ಲೈಡ್ ಅಂತ ಕೇಳಿರ್ಬೇಕು. ಅದು ಆ ಬಿಲ್ಡಿಂಗ್ ಅಲ್ಲಿ ಹಾ, ಗ್ಲಾಸ್ ಸ್ಲೈಡ್ ಬಂದು ಈ ಬಿಲ್ಡಿಂಗ್. ಹಾ, ಇದರಲ್ಲಿ ಇರೋದು ನಮ್ಮದು. ಬುಕ್ ಮಾಡಿ ಹೋಗ್ಬೋದು ಸರ್. ಸರ್ ಇಲ್ಲಿ ಯಾವ್ದು ನೀವು ಹೋಗಕ್ ಆಗಲ್ಲ ಅಂತ ಅಲ್ಲ, ನೀವು ದುಡ್ಡು ಕೊಟ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದಿರುತ್ತೆ ಸರ್. ಬುಕ್ ಮಾಡೋದು ಯಾವ ದಿವಸ ಯಾವ ಟೈಮಿಂಗ್ ಇರುತ್ತೆ ಆ ಟೈಮಲ್ಲಿ ರೀಚ್ ಆಗ್ಬೇಕು. ಅಂದ್ರೆ ಎಲ್ಲ ಅಂತ ಹೇಳೋದು, ಈ ಏರಿಯಾಗೇನೆ ಹೆಸರು ಕೊಟ್ಟಿದ್ದಾರೆ ಅವರು. ಬಿಸ್ನೆಸ್ ಎಲ್ಲ ಕಾರ್ಪೊರೇಟ್ ಕಂಪನೀಸ್ ಒಂದೇ ಜಾಗದಲ್ಲಿರೋದು. ಆಲ್ಮೋಸ್ಟ್ ಎಲ್ಲ MNCs ಇದೆ. ತಾಜ್ ಹೋಟೆಲ್, ಅದು ಇದು ಕಾರ್ಪೊರೇಟ್ ಆಫೀಸರ್ಸ್, ಬಿಲ್ಡಿಂಗ್ಸ್. ಅವರೇ ತಾನೇ ಬುಡ್ಸ್ಕೊಂಡು ಫೋನ್ ಮಾಡೋದು MR ಅವರೇ. ಕನ್ಸ್ಟ್ರಕ್ಷನ್ ಕಂಪನೀಸ್ ಬಂದು ಅವ್ರ ಜೊತೆ ಅವ್ರು ಎಲ್ಲ ಓನ್ ಮಾಡೋದು. ಎಷ್ಟು MR ಅಂತ ಎಷ್ಟು ಬಿಲ್ಡಿಂಗ್ಸ್ ಕಾಣುತ್ತೆ ಎಲ್ಲ ಅವ್ರದ್ದು. ದುಬೈ ಕಿಂಗ್ ಅದು, ದುಬೈ ಕಿಂಗ್. ಇದು ಮೆಟ್ರೋ ಕನ್ಸ್ಟ್ರಕ್ಷನ್. ಇದು ನ್ಯೂ ಕನ್ಸ್ಟ್ರಕ್ಷನ್ ಅಂತೆ ಮೆಟ್ರೋ. ಓಲ್ಡ್ ಎಲ್ಲ ಮೆಟ್ರೋ ಅದು ಅಂಡರ್ ಗ್ರೌಂಡ್ ಇತ್ತಂತೆ. ಈಗ ಮಾಮೂಲಿ ನಮ್ಮ ಬೆಂಗಳೂರಲ್ಲೆಲ್ಲ ಹೆಂಗಿದೆಯೋ ಮೆಟ್ರೋ ಅದೇ ರೀತಿ ಮಾಡಿದ್ದಾರೆ. ಈ ತರ ತುಂಬಾ ಇಷ್ಟ ಆಗುತ್ತಂತೆ ಈ ಕಡೆ ಅಂಡರ್ ಗ್ರೌಂಡ್ ಗಿಂತ. ಈ ತರ ಅಂದ್ರೆ ನೀರ್ ಕೆಳಗಡೆ ಇತ್ತಂತೆ ಅದು. ಮೇಲೆ ವೆಹಿಕಲ್ಸ್ ಓಡಾಡೋದು, ಅದ್ರ ಕೆಳಗಡೆ ನೀರು ಕೆಳಗಡೆ ಇತ್ತಂತೆ ಅದು. ಈಗ ನಾವು ಕಿಂಗ್ ಮನೆ ನೋಡಕ್ ಬಂದಿದೀವಿ, ದುಬೈ ಕಿಂಗ್ ಮನೆ. ಅಂದ್ರೆ ಒಳಗಡೆ ಏನು ಬಿಡಲ್ಲ, ಯಾರೇ ಬಂದ್ರು ಅದ್ರೊಳಗ್ ಬಿಡಲ್ವಂತೆ. ಇಷ್ಟಿಗೆ ಅಂತೆ ಎಂಟ್ರಿ ಇರೋದು. ಅದ್ರೊಳಗಡೆ ಎಂತ ನಮ್ಮ ಮೋದಿ ಹೋದ್ರುನು ಅಲ್ಲಿ ಬಿಡಲ್ವಂತೆ. ಅದಾದ್ಮೇಲೆ ನಾವು ಒಂದ್ ಸ್ವಲ್ಪ ಶಾಪಿಂಗ್ ಅಂತ ಹೋಗ್ತೀವಿ. ನಾವೇನ್ ತಗೊಂಡ್ಲಿಲ್ಲ, ಬಟ್ ಅವರೇ ಹೇಳಿದ್ರು ಇಲ್ಲೆಲ್ಲನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಹೋಗಿ ನೋಡ್ಕೊಂಬನ್ನಿ, ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ನೋಡ್ಕೊಂಡ್ ಬರೋದಕ್ಕೆ ಹೋಗಿ ವಿಡಿಯೋನ ಮಾಡ್ಕೊಂಡೆ. ಎಲ್ಲಾ ಟೈಪ್ ಆಫ್ ಇದೆ ಇಲ್ಲಿ, ನೋಡ್ಕೊಂಡ್ ಬನ್ನಿ.
ನಾವು ಡೈರೆಕ್ಟೇ ಮಾಲಿಗೆ ಬಂದ್ವಿ, ಅಂದರೆ ಬುರ್ಜ್ ಖಲೀಫಾ ಕೆಳಗಡೆ. ಇದು ನೋಡ್ತಾ ಇರ್ಬೋದು, ಎಂಟ್ರಿ ಆಗಬೇಕು ಬುರ್ಜ್ ಖಲೀಫಾಗೆ ಎಂಟ್ರಿ ಆಗೋದು ಇದು ಮಾಲು. ನೋಡ್ತಾ ಇದ್ದೀರಲ್ವಾ, ಎಲ್ಲ ಥರನೂ ಶೋರೂಮ್ಸು ಎಲ್ಲದೂ ಇದೆ. ಶೂ, ಕ್ಲಾತ್ಸು, ನಮ್ಮ ಇಂಡಿಯನ್ ಶೋರೂಮ್ಸು ಕೂಡ ಇದೆ. ಅದನ್ನೇನು ನಾನು ಸ್ಪೆಸಿಫಿಕ್ಕಾಗಿ ಇದು ನೋಡಿಲ್ಲ, ಡೆಕತ್ಲನ್ ಎಲ್ಲನೂ ಇತ್ತು. ಸೊ ಅದನ್ನೇನು ನಾನು ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಪಾಪು ಮಲ್ಕೊಂಡಿದ್ಲು, ಹಂಗಾಗಿ ನಾನು ಅಷ್ಟೊಂದೇನು ವೀಡಿಯೋ ಮಾಡ್ಕೊಂಡಿಲ್ಲ. ಎಲ್ಲ ಥರನೂ ಇದೆ. ಬಟ್ ಈ ಮಾಲಲ್ಲೆಲ್ಲ ತೊಗೊಂಡ್ರೆ ಏನು ಗೊತ್ತಾ, ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಈ ಬುರ್ಜ್ ಖಲೀಫಾ ಮಾಲಲ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಒಂದು ಕ್ಯಾಮಲು 600-700 ರುಪೀಸ್ ಇತ್ತು. ತುಂಬ ಕಾಸ್ಟ್ಲಿ ಅನಿಸ್ತು, ನೋಡಿನೇ ಸುಮ್ಮನೆ ಆಗಿಬಿಟ್ಟೆ. ಒಂದು 3 ಇಂಚ್ ಇತ್ತೇನೋ ಅಷ್ಟೇ ರೇಟ್ ಹೇಳಿದ್ರು. ಸೊ ಇದಾದಮೇಲೆ ನಾವು ಹೋಗ್ತಿರೋದು ಇದ್ರ ಒಳಗಡೆ ಹೋಗಬೇಕು, ಮತ್ತು ವಾಟರ್ ಶೋ ಇದೆ, ಅದನ್ನು ನೋಡೋಣ ಅಂತ. ಬಟ್ ಅದಕ್ಕೆ 6 o'clock ಅಂತ ಟೈಮ್ ಇತ್ತು ಇನ್ನೂ. ಹಂಗಾಗಿ ಅಲ್ಲೆಲ್ಲದೂ ಕೂಡ ನೋಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಮೈಕಲ್ ಜಾಕ್ಸನ್ನು, ಇವರೆಲ್ಲನೂ ಸುಮಾರು ಜನ ಇದ್ದಾರಲ್ಲ ಇಲ್ಲಿ, ಅವರೆಲ್ಲ ವೇರ್ ಮಾಡಿರೋ ಈ ಡೈಮಂಡ್ ರಿಂಗ್ಸ್ನ ಅಲ್ಲಿ ಇದು ಮಾಡಿದ್ರು. ಅದನ್ನು ಕೂಡ ಅಷ್ಟೇ ತಗೋಬೋದಂತೆ, ಯಾರಿಗೆ ಬೇಕೋ ಅವರು. ಬಟ್ ಯಾರೂ ತಗೊಳ್ಳಿಲ್ಲ, ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೇ. ಪ್ರೈಸು ಕೂಡ ಅಷ್ಟೇ. ಇದು ನೋಡಿ, ಡೈಮಂಡ್ ವೈಲನ್ ಇದು, ಡೈಮಂಡ್ ಇದು. ಮೈಕಲ್ ಜಾಕ್ಸನ್ದು ಮತ್ತು ಫಿಂಗರ್ ಡೈಮಂಡ್ಸು ಸೂಪರ್ ಆಗಿತ್ತು ಇಲ್ಲಿ. ಬಟ್ ಆಫರ್ ಅಂತ ಹೇಳಿ ಹಾಕಿದ್ದಾರೆ ಇಲ್ಲಿ, ಶೋ ಪೀಸಸ್ ಥರ. ನೋಡ್ತಿರ್ಬೋದು, ಫುಲ್ಲು ಇದು ಡೈಮಂಡ್ಸೇ ಅಂತೆ. ಡೈಮಂಡ್ ನೆಕ್ಲೆಸ್ಸು, ಡೈಮಂಡ್ ಶಾರ್ಟ್ ಚೈನ್ಸು, ಈ ರೀತಿ ಇಯರಿಂಗ್ಸು, ಮಾಮೂಲಿ ರಿಂಗ್ಸು, ಎಲ್ಲದನ್ನು ಅಷ್ಟೇನೆ ಇಟ್ಟಿದ್ರು. ಚೆನ್ನಾಗಿತ್ತು. ನನ್ಗೆ ಯಾವ್ದು ಚೆನ್ನಾಗಿತ್ತು ಅದನ್ನೆಲ್ಲದನ್ನು ಫೋಟೋ ತಗೊಂಬಂತಿದ್ದೀನಿ. ಮಾಡಿಸ್ಕೊಳ್ಳೋಕ್ಕೆ ಅಂತ, ಡೈಮಂಡಲ್ಲೇ ಮಾಡಿಸ್ಕೊಳ್ಳೋಕ್ಕೆ ಅಂತ ಏನಿಲ್ಲ, ಜಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋಸ್ನ ತಗೊಂಡಿಟ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಕ್ಯಾಮಲು, ಇದನ್ನ ಬಂದು 4-700 ಪ್ರೈಸಲ್ಲಿ ಇಟ್ಟಿದ್ರು. ನಾನು ನೋಡ್ಬಿಟ್ಟು ಅಪ್ಪಾಸ್ ಅಂದ್ಕೊಂಡೆ, ಯಾಕಂದ್ರೆ ಹೊರಗಡೆನೆ ಕಮ್ಮಿ ಇತ್ತು, ಹಾಗಾಗಿ ನಾವು ಊಟ ಕೂಡ ತಿಂದಿರ್ಲಿಲ್ಲ. ಇಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಇಲ್ಲೇ ಅಂತೆ ಕಮ್ಮಿಗೆ ಸಿಗುತ್ತೆ ಅಂತೆ. ಇಂಡಿಯನ್ಸ್ ರೆಸ್ಟೋರೆಂಟ್ ಇಲ್ಲಿದೆ, ನಾನ್ ವೆಜ್ಜು ಎಲ್ಲ ತಿನ್ಬೋದು ಇಲ್ಲಿ ಹೋಗಿ ಅಂತ ಗೈಡೆ ನಮಗೆ ಪ್ರಿಫರ್ ಮಾಡಿದ್ರು. ಯಾಕಂದ್ರೆ ನಾವು ಮಧ್ಯಾಹ್ನ ಊಟನೇ ತಿಂದಿರ್ಲಿಲ್ಲ, ಹಂಗಾಗಿ ಇವಾಗ ಕುತ್ಕೊಂಡು ಹೊಟ್ಟೆ ತುಂಬ ತಿಂದ್ವಿ. ನಿಜವಾಗ್ಲೂ ಸ್ಯಾಟಿಸ್ಫೈಡ್ ಫುಡ್ ಅಂತಾನೆ ಹೇಳ್ಬೋದು. ದುಬೈಯಲ್ಲಿ ತುಂಬಾ ಇಷ್ಟ ಆಗಿ ತಿಂದಿದ್ದು ನಾವು. ಯಾಕಂದ್ರೆ ಮಧ್ಯಾಹ್ನನೂ ತಿಂದಿರ್ಲಿಲ್ಲ, ಹೊಟ್ಟೆ ಹಸ್ಕೊಂಡಿದ್ವಿ. ಸೊ ತಿಂದು ಮುಗಿಸಿ ಈ ಕಡೆ ಅಕ್ವೇರಿಯಂ ಇದೆ, ಫಿಶ್ ಅಕ್ವೇರಿಯಂ, ಅದನ್ನ ನೋಡಕ್ ಹೋಗ್ತಿದೀವಿ. ಅದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಇದನ್ನ ನೋಡಿ ಡೈರೆಕ್ಟ್ ನಾವು ವಾಟರ್ ಶೋ ನೋಡಕ್ ಹೋಗೋದು.
ಇದು ಬುರ್ಜ್ ಖಲೀಫಾ. ನನ್ನ ಮಗಳು ಮಾತಾಡ್ತೀನಿ ಅಂತ ಹೇಳ್ತಿದ್ಲು, ಸೊ ಅವಳಿಗೆ ಕೊಟ್ಟಿದ್ದೆ. ನೋಡ್ತಿರ್ಬೋದು ಲೈಟ್ನಿಂಗ್ಸ್ ಎಲ್ಲ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿರುತ್ತೆ. ಒಂದೊಂದ್ಸಲಿ ಒಂದೊಂದು ಸಾಂಗ್ ಬರುತ್ತಿಲ್ಲಿ, ಅದಕ್ಕೆ ಒಂದೊಂದು ಲೈಟ್ನಿಂಗ್ಸ್ ಬರುತ್ತೆ. ಆಗ ಇಲ್ಲಿ ವಾಟರ್ ಶೋ, ಕೆಳಗಡೆ ವಾಟರ್ ಇದೆಯಲ್ಲ ಅದರಲ್ಲಿ ವಾಟರ್ ಕೂಡ ಶೋ ಆಗುತ್ತೆ. ಚೆನ್ನಾಗಿರುತ್ತೆ ಇದು ನೋಡಕ್ಕೆನೆ. ನೈಟು ಇಷ್ಟೊತ್ತು ಕಾದಿದ್ದಕ್ಕೂ 2 to 3 ಮಿನಿಟ್ಸ್ ನಾವು ನೋಡ್ತೀವಿ ಅಲ್ಲಿ ವಾಟರ್ ಇದನ್ನ. ಸಕ್ಕತ್ತಾಗಿ ವಾವ್ ಅನ್ನಿಸ್ತು ನಿಜವಾಗ್ಲೂ, ಅಷ್ಟು ಚೆನ್ನಾಗಿ ಮಾಡಿದ್ರು. ಬುರ್ಜ್ ಖಲೀಫಾ ನಾವಿಲ್ಲಿ ಇದ್ರ ಮೇಲೆ ನಿಂತಿದ್ದೀವಿ ವಾಟರ್ ಶೋ ನೋಡಕ್ಕೆ. ಅಲ್ಲಿ ಸುತ್ತ ಸರೌಂಡಿಂಗ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೆ ಅಷ್ಟೇನೆ. ಇದು ಮಾಲ್.
ಇದನ್ನ ಮುಗಿಸ್ಕೊಂಡು ನಾವು ಬುರ್ಜ್ ಖಲೀಫಾ ಒಳಗಡೆ ಹೋಗ್ತಾ ಇದೀವಿ. ನಾವ್ ಒಳಗಡೆ ಹೋಗಿ ಅಲ್ಲಿ ಎಂಟ್ರಿ ಟಿಕೆಟ್ ನ ತೋರಿಸ್ಬೇಕು. ಒಂದ್ 5 ನಿಮಿಷ ಲೇಟ್ ಆದ್ರೂ ಕೂಡ ಅವ್ರು ಲಿಫ್ಟ್ ಒಳಗಡೆ ಬಿಡೋದೇ ಬೇಗ ಆದ್ರೂ ಕೂಡ ಅವ್ರು ಬಿಡೋದೇ ಇಲ್ಲ. ಬೇಗ ಹೋಗಿ ನಿಂತ್ಕೊಂಡ್ರು. ಎಕ್ಸಾಕ್ಟ್ ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ 100 ಫ್ಲೋರ್ಸ್ ಹೋದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು, ಒಂದ್ ಫ್ಲೋರು. ಅದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಇಷ್ಟು ಕಾದಿದ್ದಕ್ಕೂ ಒಂದ್ ಸ್ವಲ್ಪ ಹೊತ್ತು 30 ಮಿನಿಟ್ಸ್ ನಾವು ವೇಟ್ ಮಾಡಿದ್ರಿ ಅಂತ. 30 ಮಿನಿಟ್ಸ್ ಅಲ್ಲ, 1 hour ವೇಟ್ ಮಾಡಿದೀವಿ ನಾವು ಇಲ್ಲಿಗೆ. ಅಲ್ಲಿ ವೇಟ್ ಮಾಡಿದಕ್ಕೂ ನಾವು ಬುರ್ಜ್ ಖಲೀಫಾ ಮೇಲೆ ಬಂದ್ ನಿಂತ್ಕೊಂಡು ವ್ಯೂನ ನೋಡಿದಕ್ಕೂ ಅಷ್ಟೇ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆ ಲೈಟ್ನಿಂಗ್ಸು, ಆ ಬಿಲ್ಡಿಂಗ್ ಮೇಲಿರೋ ಲೈಟ್ನಿಂಗ್ಸ್ ಆಗಿರ್ಬೋದು, ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಇಲ್ಲಿ ಬಂದು ಒಂದ್ ಸ್ವಲ್ಪ ಫೋಟೋಸ್ ಎಲ್ಲಾನು ಇಡ್ಸ್ಕೊಂಡು ಆಮೇಲೆ ನಾನು ನಿಧಾನಕ್ಕೆ ವಿಡಿಯೋನ ಮಾಡ್ತಿದ್ದೀನಿ. ಬಿಕಾಸ್ ಎಲ್ಗೋದ್ರೂ ಫೋಟೋಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ನಾವು ಕೊನೆವರೆಗೂ ನಾವ್ ಇಲ್ಲಿಗೆ ಹೋಗಿದ್ವಿ, ಇಲ್ಲಿ ನೋಡಿದ್ವಿ ಅಂತ ಹೇಳ್ಬಿಟ್ಟು ನಮಗೊಂದು ಮೆಮೊರಿ ಆಗಿ ಉಳಿಯೋದು ಫೋಟೋಸ್ ಅನ್ನೋದನ್ನ ಮಾತ್ರ. ಅದನ್ನ ಎಲ್ಲಾನು ನೋಡಿ ಫೋಟೋಸ್ನ ಹಿಡ್ಕೊಂಡು ನಾವು ಮುಂದೆ ಬಂದ್ರೆ ಇದೊಂದು ಗ್ಲಾಸ್ ಇರುತ್ತೆ. ಇದನ್ನ ಏನಂತಾರೋ ಅನ್ನೋದು ಮರ್ತೋಗಿದ್ದೀನಿ. ನಾವ್ ಈ ತರ ಸ್ಟೆಪ್ಸ್ ನ ಇಟ್ರೆ ಅದು ಹೊಡೆದೋಗೋ ತರ, ಕ್ರ್ಯಾಕ್ ಆಗೋ ತರ ಚೆನ್ನಾಗಿತ್ತು. ಇದನ್ನು ಕೂಡ ಅಷ್ಟೇ, ತುಂಬಾ ಜನ ಹಾಡ್ತಿದ್ರು. ನಾನ್ ಜಸ್ಟ್ ವಿಡಿಯೋಗೋಸ್ಕರ ಒಂದ್ ಸ್ವಲ್ಪ ಹೋಗಿ ವಿಡಿಯೋನ ಮಾಡ್ಕೊಂಡ್ ಬಂದೆ. ಇಷ್ಟ ಆಗಿತ್ತು. ಇನ್ನು ಮೇಲೆ ಎಲ್ಲಾನು ಅಷ್ಟೇ ಕ್ಲಾತ್ ಸೆಕ್ಷನ್ ಈ ರೀತಿ ಎಲ್ಲದೂ ಇತ್ತು. ಇದೆಲ್ಲ ದುಬೈ ಹೆಂಗಿದೆ ಅಂತ ಎಲ್ಲದನ್ನು ಹೇಳ್ಬಿಟ್ಟು ಕೂಡ ಅಲ್ಲಿ ಸ್ಕ್ರೀನ್ ಮೇಲೆ ಅದಿದ್ರ ಮೇಲೆ ಹಾಕಿದ್ದಾರೆ. ಸೊ ನೋಡಿದ್ರಲ್ವಾ ನನ್ ವಿಡಿಯೋ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಬುರ್ಜ್ ಖಲೀಫಾ ಮೇಲೆ ನಿಂತ್ಕೊಂಡು ತೋರಿಸ್ತಿದೀನಿ. ಇದ್ರ ಫುಲ್ಲು ಮೇಲೆ ಹೋಗಕ್ಕಾಗಲ್ವಂತೆ, ಯಾಕಂದ್ರೆ ಅಲ್ಲಿ ಕಾರ್ ಶೋರೂಮು, ಪ್ರೈವೇಟ್ ಅಪಾರ್ಟ್ಮೆಂಟು ಈ ರೀತಿ ಎಲ್ಲಾನು ಇರುತ್ತಂತೆ. ಹಾಗಾಗಿ ಅವ್ರು ನಮ್ಮನ್ನ ಮೇಲೆ ಬಿಡಲ್ಲ. ಇಲ್ಲಿಗೆ ಲಾಸ್ಟ್. ಸೊ ನನ್ ವ್ಲಾಗು ಕೂಡ ಅಷ್ಟೇ ಇಲ್ಲಿಗೆ ಲಾಸ್ಟ್ ಆಗ್ತಿದೆ. ಇವತ್ತು ಇಷ್ಟು ಎಕ್ಸ್ಪ್ಲೋರ್ ಮಾಡ್ಕೊಂಡು ತುಂಬಾ ಅಂದ್ರೆ ತುಂಬಾ ಸಾಕಾಗೋಗ್ಬಿಟ್ಟಿತ್ತು. ಊಟನೂ ಕೂಡ ಲಾಸ್ಟಿಗೆ ತಿಂದಿಲ್ಲ, ಹಂಗೆ ಹೋಗಿ ಮಲ್ಕೊಂಡ್ವಿ. ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು. ನಾವು ರಾತ್ರಿ ಮನೆಗೆ ಅಂದ್ರೆ ಹೋಟೆಲ್ಗೆ ಹೋಗೋಷ್ಟೊತ್ತಿಗೆ 11:30 ಆಗೋಗಿತ್ತು. ಸೊ ನಮ್ಗೆ ಇಲ್ಲಿಂದ ಅಲ್ಲಿಗೆ 1 hour ಡಿಫ್ರೆನ್ಸ್ ಇತ್ತಲ್ವಾ. ಫಸ್ಟ್ ಡೇ ನಮಗೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಯಾರ್ಯಾರೆಲ್ಲ ಕೊನೆವರೆಗೂ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.